ದಾವಣಗೆರೆಯಲ್ಲಿ ಲಿಂಗಾಯತ ವೀರಶೈವ ಸಮಾವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಮಾವೇಶ ನಡೆಯುತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ಆ ಸಮಾವೇಶ ನಿಲ್ಲಲ್ಲ ಅಂತ ಹೇಳಿ ಮಾಜಿ ಶಾಸಕ ರೇಣುಕಾಚಾರ್ಯ ವಿಧಾನಸೌಧದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಭೆ ಮಾಡಬೇಕು ಅಂತ ಸಮಾಜದ ಮುಖಂಡರು ತೀರ್ಮಾನ ಮಾಡಿದ್ದಾರೆ. ಒಳ ಪಂಗಡಗಳನ್ನು ಒಂದು ಮಾಡಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ. ದೊಡ್ಡ ಮಟ್ಟದಲ್ಲಿ ದಾವಣಗೆರೆಯಲ್ಲಿ ಸಮಾವೇಶವನ್ನು ಮಾಡ್ತೀವಿ. ನಾವು BS ಯಡಿಯೂರಪ್ಪನವರು ವಿಜೇಂದ್ರ ಅವರನ್ನು ಕೇಳಿ ಸಮಾವೇಶ ಮಾಡ್ತಾ ಇಲ್ಲ, ಅವರು ಮಾಡಬೇಡಿ ಅಂತಲೇ ಹೇಳಿದ್ದಾರೆ, ಆದರೆ ನಾವೇ ಮಾಡ್ತಾ ಇದ್ದೀವಿ ಅಂತ ಹೇಳಿ ರೇಣುಕಾಚಾರ್ಯ ಮಾತಾಡಿದ್ದಾರೆ. ವೀರಶೈವ ಲಿಂಗಾಯತ ಮಹಾಸಂಗಮದ ಸಮಾವೇಶವನ್ನು ಈಗಾಗಲೇ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲಿ ಮಾಡಬೇಕಂತೇಳಿ ಸಮಾಜದ ಮುಖಂಡರುಗಳು ತೀರ್ಮಾನದಂತೆ ನಮ್ಮ ಸಮಾವೇಶ ದಾವಣಗೆರೆಯಲ್ಲಿ ನಡೆಯುತ್ತೆ. ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೂ ವೀರಶೈವ ಲಿಂಗಾಯತ ಮಹಾಸಂಗಮದ ಸಮಾವೇಶಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಮ್ಮ ಉದ್ದೇಶ ವೀರಶೈವ ಲಿಂಗಾಯತ ಒಳಪಂಗಡಗಳು ಕೆಲವು ದುಷ್ಟಶಕ್ತಿಗಳು ಒಡೆಯತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಒಂದಾಗಿದ್ದೀವಿ, ಒಟ್ಟಾಗಬೇಕು. ಒಡೆದ ಮನಸ್ಸುಗಳು ಸಂಘರ್ಷದಿಂದ ಸಾಮರಸ್ಯ, ಕೆಲವು ಸಂಘರ್ಷಗಳಿದ್ದು ಅದನ್ನು ಬಗೆಹರಿಸಿಕೊಂಡು ಸಾಮರಸ್ಯದ ಕಡೆ ನಾವು ಸಾಗ್ತಾ ಇದೀವಿ. ಒಳಪಂಗಡಗಳು ಒಂದಾಗ್ತದೀವಿ. ಇದನ್ನು ನೋಡಿ ಕೆಲವರಿಗೆ ನಡುಕ ಪ್ರಾರಂಭ ಆಗಿದೆ. ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ನಾಯಕರಾದ ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರು ಕಳೆದ ತಿಂಗಳು ಈ ಸಮಾವೇಶವನ್ನು ಪೂರ್ವ ಸಿದ್ಧತಾ ಸಭೆಗಳನ್ನು ನಾವು ಮಾಡ್ತೀವಿ ಅಂದಾಗ ಮಾಡಬಾರ್ದು ಅಂತೇಳಿ ಸೂಚನೆಯನ್ನು ಕೊಡಿದ್ರು, ವಿನಂತಿನೂ ಮಾಡಿದ್ರು. ವಿಜೇಂದ್ರ ಅವರನ್ನ ಕೇಳಿ ಈ ಸಮಾವೇಶವನ್ನು ಮಾಡ್ತಾ ಇಲ್ಲ. ಅವರು ನಮ್ಮ ನಾಯಕರು, ಅವರು ಪಕ್ಷಕ್ಕೆ ಮುಜುಗರಾಗುತ್ತೆ. ನಾನು ರಾಜ್ಯದ ಅಧ್ಯಕ್ಷ ಇದ್ದೀನಿ, ಪಕ್ಷಕ್ಕೆ ಮುಜುಗರಾಗುತ್ತೆ, ಮಾಡಬಾರ್ದು ಅಂತ ಹೇಳಿದ್ದಾರೆ ನಮ್ಮ ನಾಯಕ.